ರೇಣುಕಾಸ್ವಾಮಿಯ ಕಿಡ್ನಾಪ್ ಮತ್ತು ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದೀಗ ಪೊಲೀಸರ ವಶದಲ್ಲಿದ್ದಾರೆ. ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಇದರ ನಡುವೆ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ನಾವು ಗಮನ ಹರಿಸ್ತಾ ಹೋಗೋಣ. ಒಂದು ಕಡೆ ದರ್ಶನ್ ಪೊಲೀಸರ ವಶದಲ್ಲಿದ್ರೆ, ಮಗದೊಂದು ಕಡೆ ಬಂಧಿತ ನಟ ದರ್ಶನ್ಗೆ ನಿರ್ಮಾಪಕ ಉಮಾಪತಿ ಡಿಚ್ಚಿ ಕೊಟ್ಟಿದ್ದಾರೆ. ತಗಡು ಅಂತಿದ್ದ ದರ್ಶನ್ಗೆ ಉಮಾಪತಿ ತಿರುಗೇಟ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿಯಲ್ಲಿ ನಿರ್ಮಾಪಕ ಉಮಾಪತಿ ಎಕ್ಸ್ಕ್ಲೂಸಿವ್ ಮಾತು ದರ್ಶನ್ ಬಗ್ಗೆ. ಇದೇ ಕೆಲ ತಿಂಗಳುಗಳ ಹಿಂದೆ ಇಬ್ರು ನಡುವೆ ಎಲ್ಲವೂ ಕೂಡ ಸರಿ ಇರಲಿಲ್ಲ. ತಗಡು ಅಂತ ಹೇಳಿದ್ದ ದರ್ಶನ್ಗೆ ಈಗ ಮಾತಿನ ಮುಖಾಂತರ ತಿರುಗೇಟು ಕೊಡೋಕೆ ಮುಂದಾಗ್ತಾ ಇದ್ದಾರೆ ನಿರ್ಮಾಪಕ ಉಮಾಪತಿ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರೋ ಬೈತಾರೆ, ನಾವು ರಸ್ತೆಯಲ್ಲಿ ನಿಂತ್ಕೊಂಡು ಜಗಳ ಮಾಡೋಕ್ಕಾಗತ್ತಾ? ಸೆಲೆಬ್ರಿಟಿ ಅಲ್ಲ, ತಪ್ಪು ಯಾರೇ ಮಾಡಿದ್ರು ಕೂಡ ಅದು ತಪ್ಪೇ. ನಟ ದರ್ಶನ್ ತಪ್ಪು ಮಾಡಿದ್ರೆ ಕಾನೂನು ಕ್ರಮ ಆಗುತ್ತೆ. ಯಾರೋ ದ್ವೇಷ ಸಾಧಿಸ್ತಾರೆ ಅಂತ ನಾವು ದ್ವೇಷ ಸಾಧಿಸೋಕ್ಕಾಗಲ್ಲ. ಅವತ್ತು ತಗಡು ಅಂದ ದರ್ಶನ್ಗೆ ನಾನೇನು ಉತ್ತರ ಕೊಡೋಕೆ ಹೋಗ್ತಾ ಇಲ್ಲ. ತಗಡು ಅಂದಿದ್ದ ನಟ ದರ್ಶನ್ಗೆ ಉಮಾಪತಿ ಈ ರೀತಿಯಾಗಿ ಅಂದರೆ ಇಂಡೈರೆಕ್ಟ್ ಆಗಿ ಯಾರೋ ರಸ್ತೆಯಲ್ಲಿ ನಿಂತ್ಕೊಂಡು ಜಗಳ ಮಾಡೋಕೆ ಬರ್ತಾರೆ ಅಥವಾ ಬೈತಾರೆ ಅಂದರೆ ನಾವು ತಿರ್ಕೊಂಡು ಮಾತಾಡೋಕ್ಕಾಗತ್ತಾ ಅಂತ ಹೇಳೋದ್ರ ಮುಖಾಂತರ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೊನ್ನೆ ಕೂಡ ಒಂದು ಪೋಸ್ಟ್ ಹಾಕಿದ್ರು, ತಾಳ್ಮೆ ಎಷ್ಟು ಇಂಪಾರ್ಟೆಂಟ್ ಅಂತ. ಇದೇ ಉಮಾಪತಿ ನಿರ್ಮಾಪಕರು ಅದರ ನಡುವಲ್ಲೇ ಇದೀಗ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಾರೆ, ಎಕ್ಸ್ಕ್ಲೂಸಿವ್ ಮಾತುಗಳನ್ನು ಆಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ತಪ್ಪು ಯಾರು ಮಾಡಿದ್ರು ತಪ್ಪೆ, ಅದು ಸೆಲೆಬ್ರಿಟಿ ಕಾಮನ್ ಪೀಪಲ್ ಅಂತಲ್ಲ. ಯಾರು ಮಾಡಿದ್ರು ಕೂಡ ತಪ್ಪೆ. ತಪ್ಪು ದರ್ಶನ್ ಕಡೆಯಿಂದ ಆಗಿದ್ರೆ ಕ್ರಮ ಆಗುತ್ತೆ ಕಾನೂನು ಪ್ರಕಾರವಾಗಿ ಅಂತ. ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ, ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು. ಭಗವಂತ ಯಾಕಂದ್ರೆ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ, ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು. ಭಗವಂತ ಯಾಕಂದ್ರೆ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ಕತೆ ನಾನ್ ಮಾಡ ಈ ಮಾತಾಡಿದ ದರ್ಶನ್ ರಾಬರ್ಟ್ ಸಿನಿಮಾ ಟೈಮ್ನಲ್ಲಿ ಅಯ್ಯೋ ತಗಡೆ ಅಂತ ಒಂದು ಪದ ಬಳಕೆ ಮಾಡಿದ್ರು. ಅದು ಸಾಕಷ್ಟು ಒಂದು ವಿಚಾರಕ್ಕೆ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಪೊಲೀಸರ ವಶದಲ್ಲಿ ಇರುವಾಗ ಉಮಾಪತಿ ಅವರು, ನಿರ್ಮಾಪಕ ಉಮಾಪತಿ, ಪಬ್ಲಿಕ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ದರ್ಶನ್ ಬಗ್ಗೆ ಏನು ಹೇಳಿದ್ದಾರೆ ಉಮಾಪತಿ, ಇದೆಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ. ಟೈಟಲ್ ವಿಚಾರವಾಗಿ ದರ್ಶನ್ ಅವರು ಒಂದು ತಗಡು ಅನ್ನೋ ಒಂದು ಪದವನ್ನ ಬಳಕೆ ಮಾಡಿರ್ತಕ್ಕಂಥದ್ದು. ಅವತ್ತು ನೇರವಾಗಿ ಉಮಾಪತಿ ಅವರಿಗೆ ಆ ಒಂದು ಪದವನ್ನ ಬಳಸುವ ಮೂಲಕ ಟಾಂಗ್ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಉಮಾಪತಿ ಅವರು ತಾಳ್ಮೆಯಿಂದ ಇವತ್ತು ಆನ್ಸರ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ನಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ಮಾತನಾಡಕ್ಕೆ ಉಮಾಪತಿ ಅವರಿದ್ದಾರೆ. ಸರ್, ಮೊದಲನೇದಾಗಿ ಅವತ್ತು ಈಗ ಪ್ರಸಕ್ತ ಒಂದು ವಿದ್ಯಮಾನಗಳನ್ನೆಲ್ಲ ಗಮನಿಸ್ತಾ ಇದ್ದೀರಾ. ದರ್ಶನ್ ಅವರು ಒಂದು ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಓವರ್ ಆಲ್ ಆಗಿ ಮಾತಾಡೋದಾದ್ರೆ ಏನು ಸರ್? ಇಲ್ಲಿ ಇವಾಗ ಮಾಡಿದವ್ರು ಪಾಪ ಆಡದವ್ರು ಬಾಯಲ್ಲಿ ಅಂದಂಗೆ ಬೇಡ. ತಪ್ಪು ಮಾಡಿದರೆ ಕಾನೂನಿನಲ್ಲಿ ಅದು ಯಾವುದೇ ಕಾರಣಕ್ಕೂ ಕ್ಷಮಿಸಲಾಗದ ಒಂದು ಅಪರಾಧ ಆಗಿರ್ತದೆ. ಆಮೇಲೆ ಅದು ಬಿಟ್ಟು ಕೂಡ ತಮಗೆ ಗೊತ್ತಿದೆ, ಜನ ಮಾಧ್ಯಮಗಳ ಮುಖಾಂತರ ಪ್ರತಿನಿತ್ಯನೂ ಕೂಡ ಇದ್ರ ಬಗ್ಗೆ ಏನು ಚಲನವಲನಗಳಿದ್ದಾವೆ ಅದ್ರ ಬಗ್ಗೆ ತಾವು ಪ್ರಸಾರ ಮಾಡ್ತಾ ಇದ್ದೀರಿ. ಈಗಾಗಲೇ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಅಂತ ನಡೀತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಸನ್ಮಾನ್ಯ ಗೃಹ ಮಂತ್ರಿಗಳಿರ್ಬೋದು, ಹಾಗೂ ಕಮಿಷನರ್ ಸಾಹೇಬರು, DCP ಸಾಹೇಬರು, ACP ಸಾಹೇಬರು, ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಇಲಾಖೆನೂ ಅಷ್ಟೇ ತುಂಬ ಜಾಗ್ರತೆ ವಹಿಸಿ, ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದಾರೆ. ಇದೇನೊಬ್ಬ ಸೆಲೆಬ್ರಿಟಿ ಅಂತಲ್ಲ, ತಪ್ಪು ಯಾರೇ ಮಾಡಿದ್ರು ತಪ್ಪಾಗ್ತದೆ. ಸೊ ಅದಕ್ಕೆ ಒಬ್ಬ ಸೆಲೆಬ್ರಿಟಿ ಅಂತ ಏನೋ ಒಂದು ಮಾತಾಡಿದಾಗ ಹೆಂಗೆ ಮಾದರಿಯಾಗಿ ತಗೋತಾರೆ, ತಪ್ಪು ಮಾಡಿದಾಗಲೂ ಕೂಡ ತಪ್ಪು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಪೊಲೀಸ್ ಇಲಾಖೆನೂ ಕೂಡ ಅವ್ರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಪ್ರಭಾವಿಗಳು ಫೋನ್ ಮಾಡಿದ್ರು ಕೂಡ ನಾನು ಸಾಕಷ್ಟು ಕೇಳ್ಪಟ್ಟೆ. ಪ್ರಭಾವಿಗಳೆಲ್ಲ ಫೋನ್ ಮಾಡಿ ಬಿಡಿಸೋಕ್ಕೆ ಇದು ಮಾಡ್ತಾರೆ ಅಂತ. ಇವ್ರ ಮನೇಲೆ ಕೊಲೆ ಆದರೆ ಫೋನ್ ಮಾಡಿಸಿ ಬಿಡಿಸ್ತಾರ ಅನ್ನೋದು ನಂದೊಂದು ಪ್ರಶ್ನೆ ಸರ್, ಅಷ್ಟೇ.
ಸರ್, ಈಗ ಅವತ್ತು ನಿಮ್ಗೆ ತಗಡು ಅನ್ನೋ ಒಂದು ಪದವನ್ನ ಬಳಸಿರ್ತಕ್ಕಂಥದ್ದು, ಆ ಒಂದು ಪದ ಈಗ ಅವ್ರಿಗೆ ತಿರುಗುಬಾಣವಾಗಿರ್ತಕ್ಕಂಥದ್ದು, ಅದ್ರ ಬಗ್ಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಗಮನಿಸಿದ್ರೆ ಈಗ ಆನ್ಸರ್ ಕೊಟ್ಟಿದ್ದೀರಾ ಅಂತ ಅನ್ಸುತ್ತೆ ಸರ್. ಇಲ್ಲ ಸರ್, ನಾನು ಅವ್ರಿಗೇನೋ ಆನ್ಸರ್ ಕೊಡಬೇಕು ಅನ್ನೋದೇನಿಲ್ಲ ಸರ್. ಆಮೇಲೆ ನೋಡಿ, ನಾವು ಬೆಳೀತಾ ನನ್ನ ಉದ್ದೇಶ ಇಷ್ಟೇ ಸರ್, ನಾನು ಪ್ರತಿನಿತ್ಯನೂ ಬೆಳಿಬೇಕು, ಇನ್ನೊಂದು ಉತ್ತುಂಗತಕ್ಕೆ ನಾನು ಬೆಳಿಬೇಕು ಅನ್ನೋದು ಬಿಟ್ಟರೆ ಯಾರಿಗೋ ತೊಂದರೆ ಕೊಡಬೇಕು, ಯಾರೋ ಏನೋ ದ್ವೇಷ ಸಾಧಿಸ್ತಾರೆ ಅವ್ರಿಗೆ ನಾನು ದ್ವೇಷ ಸಾಧಿಸ್ಬೇಕು ಅನ್ನೋದೇನಿಲ್ಲ ಸರ್. ಮಾತಾಡಿದರೆ ಮಾತಾಡಲಿ ಬಿಡಿ ಸರ್. ಅಯ್ಯೋ ಒಳ್ಳೆ ಚೆನ್ನಾಗಿ ರೋಡಲ್ಲಿ ಹೋಗ್ಬೇಕಾರೆ ಯಾರೋ ಒಬ್ಬರು ಬೈತಾರಪ್ಪ, ನಾವು ಅವ್ರ ಜೊತೆ ನಿಂತ್ಕೊಂಡು ಜಗಳ ಆಡೋಕ್ಕಾಗ್ತದ? ನೋಡಿ, ನಮ್ಮ ಗುರಿ ತಲುಪೋದು, ಮತ್ತು ನಮ್ಮನ್ನು ನಂಬ್ಕೊಂಡು ಒಂದು ಕುಟುಂಬ ಅಂತಿದೆ, ನಮ್ಮನ್ನು ನಂಬ್ಕೊಂಡು ಒಂದಷ್ಟು ಜನ ನಮ್ಮ ಬೆಳವಣಿಗೆಯಲ್ಲಿ ಪಾತ್ರ ವಹಿಸಿದ್ದಾರೆ. ಅವ್ರನ್ನೆಲ್ಲರನ್ನೂ ನೋಡ್ಕೊಂಡು ಅವ್ರನ್ನೆಲ್ಲರನ್ನೂ ತಲೆಲಿಟ್ಟು ನಾವು ಕೆಲಸ ಮಾಡಬೇಕಾಗ್ತದೆ. ಪರವಾಗಿಲ್ಲ, ಅವ್ರು ಮಾತಾಡಲಿ, ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಸರ್. ಇವಾಗ ಕಮೆಂಟ್ಗಳು ತೆಗೆದು ನೋಡೋರು ನಾನೇನೋ ನೋಡ್ತಾ ಇದ್ದೆ, ಯಾರೋ ಒಂದಷ್ಟು ಜನ ಕಮೆಂಟ್ಗಳು ಹಾಕಿದ್ರು ಇನ್ನೊಂದು ಏನಿನ್ನು ಸಿನಿಮಾ ನಮ್ಮ ಬಾಸ್ ಜೊತೆಲಿ ಸಿನಿಮಾ ಮಾಡಿ, ನಾನು ದುಡ್ಡು ಮಾಡಿದ್ಮೇಲೆ ನಿಮ್ಮ ಬಾಸಿಗೆ ನಾನು ದುಡ್ಡು ಕೊಟ್ಬಿಟ್ಟು ಸಿನಿಮಾ ಮಾಡಿರೋದು. ಅದ್ಯಾವುದೋ ಲ್ಯಾಂಬರ್ಗಿನಿ ಅಂತ 3 ಹೊತ್ತು ಹೇಳ್ತಾರಲ್ಲ, ಆ ಲ್ಯಾಂಬರ್ಗಿನಿಗೆ ಅವ್ರ ಮುಖಾಂತರ ನಾನು ಅಡ್ವಾನ್ಸ್ ಕೊಟ್ಟವನು. ಇವಾಗ ಹೇಳ್ಬಾರ್ದು, ಅವ್ರ ದುಡ್ಡು ನಾನು ಅವ್ರಿಗೆ ಕೊಟ್ಟಿದ್ದೀನಿ, ಆದರೆ ನನಗೇನು ಯಾರು ಪುಕ್ಸಟೆ ಮಾಡಿಲ್ಲ, ನಾನು ಯಾರ ಹತ್ರನೂ ಪುಕ್ಸಟೆ ಕೆಲಸಕ್ಕೆ ತೊಗೊಂಡಿಲ್ಲ. ಅವ್ರೇನು ಬೆಲೆ ಕಟ್ಟಿದರೆ ಆ ಬೆಲೆ ಕೊಟ್ಟು ನಾನು ಕೆಲಸ ತೊಗೊಂಡಿದ್ದೀನಿ ಸರ್. ಯಾಕೆಂದರೆ ಏನೇ ಆಗ್ಬೋದು, ಒಂದು ಸಂಬಂಧ ಅಂತ ಬಂದಾಗ ಪ್ರೀತಿ ವಿಶ್ವಾಸದಲ್ಲಿ ಇದ್ದಾಗ ಎಲ್ಲ ಚೆನ್ನಾಗಿರ್ತದೆ. ಬಟ್ ಏನೋ ಒಂದು ಮಾತು ಅಂದಾಗ ನನಗೆ ಸರ್, ನಾನು ಮುಖ್ಯವಾಗಿ ನಾನು ಅನ್ಕೊಂಡಿರೋದೇನೆಂದರೆ, ರಾಜಕೀಯವಾಗಿ ಬೆಳೀತೀನೋ ಇಲ್ವೋ, ಸಿನಿಮಾ ರಂಗದಲ್ಲಿ ಬೆಳೀತೀನೋ ಇಲ್ವೋ, ವ್ಯಾಪಾರದಲ್ಲಿ ಬೆಳೀತೀನೋ ಇಲ್ಲೋ ಸರ್, ನನ್ನ ಮನೆಗೆ ಯಾವತ್ತಿದ್ರು ನಾನು ರಾಜನೇ ಸರ್. ನನ್ನ ಮನೆಗೆ ಯಾವತ್ತಿದ್ರು ನಾನು ಹೀರೋನೇ. ನನ್ನ ಮನೆಗೆ ಯಾವತ್ತಿದ್ರು ನಾನು ಅತಿ ಮುಖ್ಯವಾದ ಪಾತ್ರ ವಹಿಸುವಂಥವನೇ. ನನ್ನ ಮರ್ಯಾದೆನ ಯಾವತ್ತು ನಾನು ದುಡ್ಡು ಕಳ್ಕೊಂಡ್ರು ಮರ್ಯಾದೆ ನಾನು ಯಾವತ್ತು ಕಳ್ಕೊಳ್ಳಲ್ಲ ಸರ್. ಆಮೇಲೆ ದುಡ್ಡು ಕಳ್ಕೊಂಡ್ರು ಸಂಬಂಧಗಳು ಕಳ್ಕೊಳ್ಳೋಕೆ ನಾನು ಪ್ರಯತ್ನ ಪಡಲ್ಲ. ಮಾತಾಡಿದಾರೆ ಮಾತಾಡಲಿ, ತೊಂದರೆ ಇಲ್ಲ. ನಾನು ಅದಕ್ಕೇನೋ ಟಾಂಗ್ ಕೊಟ್ಟಿದ್ದೀನಿ ಸರ್. ನನ್ನ ಒಂದು ಸೋಷಿಯಲ್ ಮೀಡಿಯಾಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ. ಅದರಲ್ಲಿ ಏನು ಅನ್ಯತಾ ಭಾವಿಸುವಂಥದ್ದೇನಿಲ್ಲ. ಆಳಿಗೆ ಬಿದ್ದಿದ್ದಾನೆ, ಆಳಿಗೊಬ್ಬ ಕಲ್ಲು ಹಾಕಬೇಕು ಅನ್ನೋದೇನಿಲ್ಲ. ಆತನ ಬಗ್ಗೆ ನಾನು ಗೌರವ ಇಟ್ಕೊಂಡಿದ್ದೀನಿ. ಯಾವತ್ತು ಆತ ನನ್ನ ಬಗ್ಗೆ ಈ ರೀತಿ ಒಂದು ವೇದಿಕೆ ಮೇಲೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾದ್ರೂ ಕೂಡ ತುಂಬ ಕೇವಲವಾಗಿ ಮಾತಾಡಿದ್ರು. ಅವತ್ತೇ ತೀರ್ಮಾನ ತೊಗೊಂಡೆ, ಇಲ್ಲ ಈತನ ಸವಾಸ ನನಗೆ ಬೇಡ ಅಂತ. ಅವತ್ತು ಸಾಯಂಕಾಲನ ನನಗೆ ಫೋನಲ್ಲಿ ಮಾತಾಡಿದ್ರು. ನಾನು ಹೇಳಿದೆ, ಅಯ್ಯೋ ನೀವು ಭಾಳ ದೊಡ್ಡ ವ್ಯಕ್ತಿ, ನಿಮ್ಮ ಸವಾಸ ನಮಗೆ ಬೇಡ ಸ್ವಾಮಿ, ನಾನು ದೂರನೇ ಇರ್ತೀನಿ ಅಂತ ಹೇಳಿದೆ ಅಷ್ಟೇ. ಅಂತ ಒಂದು ಸಾರ್ವಜನಿಕ ವೇದಿಕೆ ಮೇಲೆ ಅಂದ್ರೆ ನಿರ್ಮಾಪಕರು ಅನ್ನದಾತರು ಅಂತ ಹೇಳ್ತಾರೆ, ಅವತ್ತು ಅಣ್ಣ ಅವರು ಹೇಳಿರ್ತಕ್ಕಂಥ ಮಾತು, ಅಂಥದ್ರಲ್ಲಿ ಅವ್ರ ಬಾಯಲ್ಲಿ ಇಂಥ ಒಂದು ಮಾತು ಬಂದಾಗ ಅವತ್ತು ನಿಮ್ಗೆ ಯಾವ ರೀತಿ ಹೇಗೆ ಏನು ಸರ್? ಇವಾಗ ನೋಡಿ, ಯಾವ ಮನುಷ್ಯ ಅಂತಂದ್ಮೇಲೆ ದುಡುಕಿ ಮಾತಾಡೋದು ಸರ್, ಅದು ಸಹಜ ಸರ್. ಯಾಕಂದ್ರೆ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ತಪ್ಪುಗಳು ಮಾಡಿದ್ದೀನಿ ಸರ್. ನಾನು ತಪ್ಪುಗಳು ಮಾಡಿ ಅದರಿಂದ ತಿದ್ಕೊಂಡಿದ್ದೀನಿ. ಪದೇ ಪದೇ ಒಂದೇ ತಪ್ಪನ್ನು ಮಾಡಿಕೊಂಡು ಕಲ್ತಿರೋದನ್ನೇ ಎಷ್ಟು ಸಲಿ ಅಂತ ಕಲಿತೀರ. ಮನುಷ್ಯ ಅಂದವನು ನಡಬೇಕಾದ್ರೆ ಎಡು ಬೀಳ್ತಾನೆ, ಎಡು ಬಿದ್ಮೇಲೆ ನಡ್ಕೊಂಡು ಹೋಗ್ಬೇಕು ಸರ್. ನಾವು ಆ ಕಲ್ಲನ್ನ ಕಿತ್ತಾಕೊಂಡು ಕುತ್ಕೋಬಾರ್ದು ಸರ್. ನಾನು ಬಯಸೋದು ಇಷ್ಟೇ ಸರ್, ಯಾರು ಏನು ಬೇಕಾದ್ರೂ ಬೈಬೋದು ಸರ್. ನಮ್ಮಲ್ಲಿ ತಪ್ಪಿದೆಯಾ ನಾನು ತಿದ್ಕೋತೀನಿ, ತಪ್ಪಿಲ್ವಾ ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ ಸರ್. ಯಾವುದೇ ಕಾರಣಕ್ಕೂ ಒಬ್ಬ ದೊಡ್ಡ ವ್ಯಕ್ತಿ ನೋಡ್ಕೊಂಡು ಮಾತಾಡಬೇಕು, ಚಿಕ್ಕ ವ್ಯಕ್ತಿ ನೋಡ್ಕೊಂಡು ಎಲ್ಲರಿಗೂ ಒಂದೇ ನ್ಯಾಯ ಸರ್. ಎಲ್ಲರೂ ನೋಡ್ಕೊಂಡೇ ಮಾತಾಡಬೇಕಾಗ್ತದೆ. ಕೋಪ ಬಂದಾಗ ಮಾತಾಡ್ತಾರೆ ಸರ್, ಬಟ್ ಜನಗಳ ಮಧ್ಯದಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ನಾವು ತಾಳ್ಮೆಯಿಂದ ನಡ್ಕೋಬೇಕಾಗ್ತದೆ. ಇಲ್ಲಿ ಅದೇನೋ ಆತ ಒಳಗಡೆ ಹೋಗಿದ್ದಾರೆ ಅಂದ್ಬಿಟ್ಟು ನಾನೇನು ಬೈಟ್ಸ್ಕೊಡ್ತಾ ಇಲ್ಲ, ಇನ್ನೊಂದು ಮತ್ತೊಂದಲ್ಲ. ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮಾಧ್ಯಮಗಳ ಕೊಡುಗೆನೂ ಆತನ ಬೆಳವಣಿಗೆಯಲ್ಲಿದೆ, ನನ್ನಂಥವ್ರು ನಿರ್ಮಾಪಕರ ಕೊಡುಗೆನೂ ಆತನ ಬೆಳವಣಿಗೆಯಲ್ಲಿದೆ ಸರ್. ಸರ್, ಈಗ ಈ ಒಂದು ನಾಗರಿಕ ಸಮಾಜಕ್ಕೆ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೆಯಲ್ಲ, ತುಂಬಾ ಘಾಸಿ ಉಂಟು ಮಾಡಿದೆ ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ನಾನು ಈಗಾಗಲೇ ಹೇಳಿದೆ, ಅಕ್ಷಮ್ಯ ಅಪರಾಧ ಅದು. ಯಾವುದೇ ಕಾರಣಕ್ಕೂ ಕೂಡ ಯಾರು ಅಪರಾಧ ಮಾಡಿದ್ರು ತಪ್ಪೇ ಸರ್. ಯಾಕಂದ್ರೆ ನಾನು ಮಾಧ್ಯಮಗಳ ಮುಖಾಂತರ ಕೇಳ್ಕೊತಾ ಇದ್ದೆ, ಮತ್ತೆ ನನ್ನದೇ ಆದಂಥ ಒಂದು ಸ್ನೇಹಿತರ ಬಳಗದಿಂದ ಕೆಲವೊಂದಷ್ಟು ಮಾಹಿತಿಗಳು ಬಂತು. ಏನು ಅಂದರೆ, ಈ ಆತ ಎಷ್ಟೇ ಬೇಡ್ಕೊಂಡ್ರು ಕೂಡ ಬಿಡಲಿಲ್ಲ ಅಂಥೇಳಿ, ಮತ್ತು ಮೆಗ್ಗರರು ಇನ್ನೊಂದು ತರಿಸೋದು. ಮತ್ತು ನಾನು ಅನ್ಕೊಳ್ಳೋದೇನೆಂದರೆ, ಇದನ್ನು ಸಾಯಿಸಬೇಕು ಅಂತಲೇ ಕರ್ಕೊಂಬಂದ್ರೆ ಏನೋ ಅಂತ ಗೊತ್ತಿಲ್ಲ ಸರ್. ಯಾಕಂದರೆ ನೋಡಿ, ನಾವು ಇವತ್ತಿಗೂ, ಯಾಕಂದರೆ ನನ್ನ 12 ವರ್ಷ ಆಯ್ತು ನಮ್ಮ ತಂದೆ ತೀರ್ಕೊಂಡು. ನಮ್ಮ ತಂದೆ ಎಲ್ಲ ನಮಗೆ ದಾರಿ ತೋರಿಸಿದ್ರು ಕೂಡ ಕಷ್ಟ ಆಯಿತು ಸರ್ ನನ್ನ ಕೈಯಲ್ಲಿ ಜೀವನ ನಡೆಸೋಕೆ. ಎಲ್ಲ ಇತ್ತು, ದುಡ್ಡಿತ್ತು, ಎಲ್ಲ ಇತ್ತು, ಆದರೆ ನಮ್ಗೆ ಯಾವ ದಾರಿ ಹುಡುಕ್ಬೇಕು ಅಂತ ಗೊತ್ತಾಗಿಲ್ಲ. ವ್ಯಾಪಾರ ಇತ್ತು, ಎಲ್ಲ ಇತ್ತು. ಅಂದರೆ ಹುಟ್ಟೋಂಥ ಮಗುಗೆ ನಿಮ್ಮ ಅಪ್ಪ ಹಿಂಗೆ ಸತ್ತ ಅಂತಂದರೆ ಎಷ್ಟು ನೋವಿರುತ್ತದೆ. ಆ ಮಗು ಸಾಯೋವರೆಗೂ, ಇವಾಗ ಆಕೆ ಅದು ಸ್ಟೇಟ್ಮೆಂಟ್ ನಾನು ನೋಡ್ಕೊಂಡು ಬಂದೆ ಸರ್. ಎಷ್ಟು ಮುಗ್ದೆ ಆಕೆ ಅಂದರೆ, ಆಕೆಗೆ ಮಾತಾಡೋಕ್ಕೂ ಬರ್ತಾ ಇಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವರೆಲ್ಲ ಮುಗ್ಧ ಜನ ಸರ್. ಇವಾಗ ಆತನಿಗೆ ಹಿಂಗಾಗತ್ತೆ ಅಂತ ಗೊತ್ತಿದ್ರೆ ಹೋಗ್ಲಿ, ಆತ ಏನು ಮಾಡ್ತಾ ಇದ್ನ, ಆತನಿಗೇನು ಕಾಸು ಸಿಗುತ್ತೆ ಅಂತ ಮಾಡಿದ್ನ, ಒಂದು ಪ್ರೀತಿ ಅಭಿಮಾನಕ್ಕೆ ಮಾಡಿದ್ನಪ್ಪ ಸರ್. ಬೆದರಿಕೆ ಹಾಕೋ ಅವಶ್ಯಕತೆನೂ ಇಲ್ಲ ಸರ್. ನನ್ನ ಹತ್ರ ಇವಾಗ ನಿಮ್ಗೆ ಬೇಕಾದಷ್ಟು ಜನ ನಿಮ್ ಕೆಟ್ಟ ಮಾತಲ್ಲಿ ಬೈತಾ ಇಲ್ವಾ ಅವ್ರ ಫ್ಯಾನ್ಸ್ಗಳು? ನೀವು ಬೆದರಿಕೆ ಹಾಕ್ತೀರಾ, ಕರ್ಕೊಂಬಂದು ಹೊಡಿತೀರಾ, ಕೊಲೆ ಮಾಡ್ತೀರಾ, ಕಂಪ್ಲೇಂಟ್ ಕೊಡ್ತೀರಾ, ಅಷ್ಟೇ. ಯಾಕೆ ಇಗ್ನೋರ್ ಮಾಡ್ತೀರಾ? ನಿಮಗೆ ಆಸ್ಕೊಂಡು ಒತ್ಕೊಳ್ಳೋ ಅಷ್ಟು ಕೆಲಸ ಇದೆ.
ನಿಮ್ಗೆ ಅಷ್ಟು ಪುರ್ಸೋತಿಲ್ಲ ಅನ್ನೋದಕ್ಕೆ ನೀವು ಇಗ್ನೋರ್ ಮಾಡ್ತೀರಾ, ನನಗೂ ಪುರ್ಸೋತಿಲ್ಲ ಅನ್ನೋದಕ್ಕೆ ಇಗ್ನೋರ್ ಮಾಡ್ತೀನಿ. ಇವಾಗ ಅದೇ ಜಾಗದಲ್ಲಿ ಕಮೆಂಟ್ಗಳು ಹಾಕೋರು ಮತ್ತೊಬ್ರು ಇನ್ನೊಬ್ರು ಮಾಡಲಿ, ಸಮಸ್ಯೆ ಇಲ್ಲ. ಬಟ್ ನಾನು ಹೇಳೋದೇನಂದ್ರೆ, ಏನ್ ನಡೆದಿದೆ ಮತ್ತೊಂದು ಇನ್ನೊಂದ್ರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕಾಗ್ತದೆ. ನಾನು ಯಾರೋ ಆರೋಪಿ ಬಗ್ಗೆ ಮಾತಾಡ್ತಾ ಇಲ್ಲ. ನಡೆದಿರುವಂಥದ್ದು ಯಾರೇ ಮಾಡಿದ್ರು ತಪ್ಪೇ. ಆಮೇಲೆ ಮುಖ್ಯವಾಗಿ ನೋಡಿ, ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಂಡು ನಾನು ಎದೆ ಬಗ್ಗೆ ತೋರಿಸ್ಬಿಡ್ತೀನಿ. ಇವತ್ತು ಯಾರು ಆಂಜನೇಯ ಇಲ್ಲ ಸರ್, ಶ್ರೀರಾಮನ್ ತೋರಿಸುವಂತ ಭಕ್ತಿ ಆ ಕಾಲನೂ ಇವತ್ತಲ್ಲ. ನಾನು ಹೇಳೋದೇನಂದ್ರೆ, ನೀನು ಬದುಕು ನಾನು ಬದುಕ್ತೀನಪ್ಪ, ನೀನು ಚೆನ್ನಾಗಿರೋ ನಾನು ಚೆನ್ನಾಗಿ ಆಯ್ತು. ನೀನ್ ಏನೇ ತೊಂದರೆ ಕೊಡು, ಎಷ್ಟು ದಿನ ತೊಂದರೆ ಕೊಡ್ತೀಯ? ನಾಯಿಗಳು ಬಗಳ್ತವೆ, ಎಷ್ಟೊತ್ತೊಂದು ಬಗಳ್ತವೆ, ಗಂಟು ಒಣಗೋವರೆಗೂ ಬಗಳ್ತವೆ, ಆಮೇಲೆ ಸೈಲೆಂಟ್ ಹೋಗೋಗಿ ಮೂಲೆಯಲ್ಲಿ ಮಲಗಿರ್ತವೆ. ನನ್ಗೆ ಯಾರೋ ಒಬ್ರು ಹೇಳ್ತಾ ಇದ್ರು, ನೋಡಿ ಸ್ವಾಮಿ, ಇವತ್ತಿನ ಕಾಲ ಹೆಂಗೆ ಅಂದ್ರೆ ಒಳ್ಳೆಯವರ ಇರ್ಬೋದು, ದೇವ್ರಂತ ಮನುಷ್ಯ ನಾಯಂತ ಬುದ್ಧಿ ಅಂತಾರೆ. ಸೊ ಹಂಗೆ ಬಿಟ್ಟಾಕಿ ಸರ್. ಇವಾಗ ನೋಡಿ, ತಪ್ಪು ಮಾಡಿರೋರು ಯಾವತ್ತು ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆ ಅನುಭವಿಸ್ಲೇಬೇಕಾಗ್ತದೆ. ಆಮೇಲೆ ನನಗೆ ತೊಂದರೆ ಆಯ್ತಲ್ಲ, ನಾನು ಅವತ್ತು ಮಾತಾಡಿದ್ನಲ್ಲ, ಅವತ್ತು ಎಷ್ಟೋ ಇಂಡಸ್ಟ್ರಿಯವರು, ನಾನು ಮೊನ್ನೆ ನೋಡ್ತಾ ಇದ್ದೆ, ಒಬ್ರು ನ್ಯೂಸ್ ಚಾನಲ್ನ ಒಬ್ರು ಪ್ರತಿಷ್ಠಿತ ವ್ಯಕ್ತಿ ಒಬ್ರು ಹೇಳ್ತಾ ಇದ್ರು, ನೋಡಿ ನನಗೆ ಎಲ್ಲರೂ ಕರೆ ಮಾಡ್ತಾರೆ, ಸರ್ ಸಖತ್ತಾಗಿ ಮಾತಾಡ್ರಿ, ಹಿಂಗೆ ಮಾತಾಡಿದ್ರಿ. ಆಯ್ತು ಸ್ವಾಮಿ, ನಾನು ಗಂಡ್ಸಾದ್ರೆ ನೀವೇನು, ನೀವು ಮಾತಾಡ್ಬೋದಲ್ಲ ಅಂತ. ನಾನು ಅದನ್ನೇ ಅವತ್ತು ಕೇಳಿದ್ದು. ನನಗೆ ತೊಂದರೆ ಆಯ್ತಯ, ನನಗೆ ಬೆಂಬಲವಾಗಿ ನಿಲ್ಬೇಡ್ರ, ನಿಮ್ಗೆ ಸಮಸ್ಯೆ ಆಗಿದೆ ನೀವು ಮಾತಾಡ್ರಯ, ಧ್ವನಿ ಹತ್ರ. ನನ್ನ ಸೆಟ್ಟಲ್ಲಿ ಏನೋ ಒಂದ್ 2-3 ಸಲ ಯಾರಿಗೋ ಹಿಡ್ಕೊಂಡೆಲ್ಲ ಹೊಡೆದ್ರು. ಹೇಳಿದೆ, ಸರ್ ಬೇಡ, ಬಿಟ್ಟಾಕಿ. ಇವಾಗ ನಾಳೆ ದಿವಸ ಅವ್ನು ಸಿನಿಮಾ ಮಾಡಲ್ಲ ಅಂತ ಬಂದ್ರೆ ನನ್ನ ಪರಿಸ್ಥಿತಿ ಏನ್ ಸರ್? ನೀವು ತಗೊಳ್ತೀರಾ, ಅವ್ನು ತಗೋತಾನೆ. ನನ್ನ ಪರಿಸ್ಥಿತಿ ಏನು? ನಾ ಅರ್ಧಂಬರ್ಧಕ್ಕೆ ನಿಂತ್ರೆ ಇವತ್ತು ಪ್ರೊಡ್ಯೂಸರ್ ಕತೆ ಏನಾಗಿದೆ ಸರ್? ಮೊನ್ನೆ ಅರ್ಧಕ್ಕೆ ನಿಲ್ತಲ್ಲ ಸಿನಿಮಾ, ಪ್ರೊಡ್ಯೂಸರ್ ಕತೆ ಏನು? ಎಲ್ಲಾರು ಈತನ ಬಗ್ಗೆ ಮಾತಾಡ್ತಾ ಇರಲ್ಲ, ಪ್ರೊಡ್ಯೂಸರ್ ಬಗ್ಗೆ ಯಾರು ಮಾತಾಡೋರು? ಆತನ ಮನೆಯಿಂದ ದುಡ್ಡು ತನ್ನೋ ಸಾಲ ಮಾಡೋದ್ನೋ ಗೊತ್ತಿಲ್ಲ ಸರ್. ಆತನ ನಂಬ್ಕೊಂಡು ಎಲ್ಲಾರು ಒಂದಷ್ಟು ಜನ, ಒಂದು 300-400 ಜನ ಕೆಲಸ ಮಾಡಿದ್ರಲ್ಲ, ಅವ್ರ ಪರಿಸ್ಥಿತಿ ಏನು? ಅದಕ್ಕೆ ನಾನು ಹೇಳೋದು ಸರ್, ಯಾವತ್ತೂ ಅಷ್ಟೇ, ನಾವು ತಗೊಳ್ಳೋ ಒಂದು ನಿರ್ಧಾರದ ಮೇಲೆ ನಮ್ಮ ಕುಟುಂಬನ ಬೀದಿಯಲ್ಲಿ ನಿಲ್ಲಿಸ್ಬೇಕು, ಫುಟ್ಪಾತಲ್ಲಿ ನಿಲ್ಲಿಸ್ಬೇಕು, ಅರಮನೆಯಲ್ಲೇ ವಾಸ ಮಾಡಿಸ್ಬೇಕು ಅನ್ನೋದಿರ್ತದೆ. ನಾನು ತಗೊಳ್ಳೋ ನಿರ್ಧಾರ ಸರಿ ಇಲ್ಲ ಅಂದ್ರೆ ಅರಮನೆಯಲ್ಲಿರೋ ಕುಟುಂಬ ಬೀದಿಗೂ ಬರ್ತದೆ. ಸರ್, ಈಗ ಈ ಒಂದು ಇದರಿಂದ ಸಾಕಷ್ಟು ಅಮಾಯಕರ ಜೀವನ ಈಗ ಬೀದಿ ಪಾಲಾಗಿರ್ತಕ್ಕಂಥದ್ದು, ಅವರ ಕುಟುಂಬಸ್ಥರು ಈಗಾಗಲೇ ಬೀದಿ ಪಾಲಾಗಿರ್ತಕ್ಕಂಥದ್ದು. ಅನುಕುಮಾರ್ ಅಂತ ಏನಿದ್ದಾರೆ, ಅವರ ತಂದೆ ಈ ಒಂದು ಘಟನೆಯಿಂದ ಹೃದಯಾಘಾತ ಆಗಿರ್ತಕ್ಕಂಥ, ಸಾವನ್ನಪ್ಪಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಮಾತನಾಡೋದಾದ್ರೆ ಸರ್, ಏನ್ ಗೊತ್ತಾ, ಈ ಗುಪ್ತಃ ಪ್ರಕಟೋ ಭ್ರಷ್ಟ ಅಂತ ಯಾವತ್ತು ಏನಂದ್ರೆ ಇಂಥವನ್ನೆಲ್ಲ ಗುಪ್ತವಾಗಿ ಇಟ್ಕೊಂಡು ಮರ್ತು ಬಿಡ್ಬೇಕು. ನೋಡಿ, ಇದನ್ನ 4 ಜನದ ಮುಂದೆ ಚರ್ಚೆ ಮಾಡಿದ್ರು, ಯಾರೋ ಅಮಾಯಕರನ್ನ ಕರ್ಕೊಂಬಂದು ಬಲಿ ಮಾಡಿದ್ರು, ಎಲ್ಲ ಆಯ್ತು, ಆಯ್ತು. ಅದ್ರಲ್ಲಿ ಕೆಲವೊಬ್ರು ದುಡ್ಡಿದೆ ಸರ್, ಏನೋ ಒಂದು ಬದುಕೋತಾರೆ ಸರ್. ಆದ್ರೆ ಪ್ರಾಯಶ್ಚಿತ್ತಿಂದ ಯಾರು ಬದುಕೋಕ್ಕಾಗಲ್ಲ, ಅದರಿಂದ ಯಾರು ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ, ಕರ್ಮಗಳಿಂದನೂ ಯಾರು ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ. ಆತನ ತಂದೆನಂತೂ ಕರ್ಕೊಂಬರಕ್ಕಾಗಲ್ಲ, ಆ ಕುಟುಂಬಕ್ಕೆ, ರೇಣುಕಸ್ವಾಮಿ ಕುಟುಂಬಕ್ಕೆ ಮಗನ್ ಕರ್ಕೊಂಬರಕ್ಕಾಗಲ್ಲ, ಆ ಹೆಂಡತಿಗೆ ಗಂಡನ್ ಕರ್ಕೊಂಬರಕ್ಕಾಗಲ್ಲ, ಹುಟ್ಟೋ ಅಮಾಯಕ ಮಗುಗೆ ತಂದೆನ ಕರ್ಕೊಂಬರಕ್ಕಾಗಲ್ಲ. ನೀವು ಯೋಚನೆ ಮಾಡಿ, ದುಡ್ಡು ಎಲ್ಲದನ್ನು ಕೊಂಡ್ಕೋಬಹುದು, ಆದ್ರೆ ಹೋಗಿರೋ ಜೀವನ ಕೊಂಡ್ಕೊಂಬರಕ್ಕಾಗಲ್ಲ, ನಡೆದಿರೋ ತಪ್ಪುಗಳನ್ನ ಸರಿ ಮಾಡೋಕ್ಕಂತೂ ಆಗಲ್ಲ ಸರ್. ಸರ್, ಈಗ ಪೊಲೀಸ್ ವರದಿಗಳ ಮೂಲಕ ಈ ಪ್ರಕಾರ, ಜೊತೆಗೀಗ ಆ ಒಂದು ಕೊಲೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್, ಮತ್ತೆ ಅಗದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗದಷ್ಟು ಬ್ರಹ್ಮಾಂಡ ಆಗ್ತಾ ಇದೆ. ಇದರಲ್ಲಿ ಏನಂದ್ರೆ, ಈಗ ಅವರ ಟಾರ್ಚರ್ ಕೊಟ್ರು, ಚಿತ್ರಹಿಂಸೆ ಕೊಟ್ರು, ಅವ್ರ ಪ್ರಜ್ಞೆ ತಪ್ಪು ಬಿದ್ರು ಅವ್ರಿಗೆ ಕರೆಂಟ್ ಶಾಕ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಆದ್ರೂ ಅವ್ರನ್ನ ಎಬ್ಬಿಸಿ ಅವ್ರಿಗೆ ಹಿಂಸೆ ಕೊಟ್ಟು ಹಲ್ಲೆ ಮಾಡಿದ್ರು ಅನ್ನೋದು ಒಂದೀಗ ಪೊಲೀಸ್ ವರದಿ ಮೂಲಕ ಬಂದಿರತಕ್ಕಂಥದ್ದು ಸರ್. ಇದ್ರ ಬಗ್ಗೆ ಹೇಳಿದ್ರೆ ಸರ್, ಯಾರೇ ಆ ಥರದ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಗಲ್ಲಿಗೇರಿಸ್ಬೇಕಾಗ್ತದೆ ಸರ್. ಯಾಕಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ತಪ್ಪು ಎಲ್ಲರೂ ಮಾಡ್ತಾರೆ ಸರ್. ಸರ್, ರೌಡಿಗಳದ ಯಾವುದೋ ಒಂದು ನೋಡಿದ್ರೆ, ಹಿಂಗ್ ಹೊಡೆದ್ರಂತೆ ಹಂಗ್ ಹೊಡೆದ್ರಂತೆ ಅಂತ ಪೇಪರಲ್ಲೋ ಮಾಧ್ಯಮದಲ್ಲೋ ನಾವು ನೋಡಿರ್ತೀವಿ. ಅದಕ್ಕಿಂತ ಹೀನಾಯ ಕೃತ್ಯ ಮಾಡಿದ್ದಾರೆ ಅಂದ್ರೆ ಇವ್ರ ಉದ್ದೇಶ ಏನಿದೆ ಅನ್ನೋದು ತಾವೇ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವತ್ತು ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಯಾರಿಗೋ ತೊಂದರೆ ಕೊಟ್ಟು, ಯಾರನ್ನೋ ಹೀಯಾಳಿಸಿ, ಯಾರನ್ನೋ ಮಣ್ಣಿಗಾಕಿ ನಾವು ನೆಮ್ಮದಿಯಾಗಿ ಬದುಕ್ತೀವಿ ಅನ್ನೋದು ಸುಳ್ಳು ಸರ್. ಪಾಪ ಪ್ರಜ್ಞೆ ಕಾಡ್ತಾನೆ ಇರ್ತದೆ. ಅದು ಎಂಥ ವ್ಯಕ್ತಿ ಆದ್ರೂ ಕೊನೆಗೆ ಇವ್ರಿಗೇನಾಗಿರುತ್ತೆ ಅವ್ರಿಗೆ ಹಾಗೆ ಆಗ್ತದೆ. ನಾನು ಹೇಳೋದೇನಂದ್ರೆ, ಇವ್ರಿಗೇನೋ ಸಮಸ್ಯೆ ಆಗಿದೆ, ನಾವೇನೋ ಮಾತಾಡಬೇಕು, ಇನ್ನೊಂದು ಮತ್ತೊಂದು. ನಾನು ಯಾವ್ದ್ರಲ್ಲೂ ಹೇಳ್ತಾ ಇದ್ದೆ, ನಮ್ಮ ಸಿಂಹ ಒಳಗಡೆ ಇದೆ ಅಂತ ನೀನು ಮರೀತಾ ಇದೀಯ. ಸಿಂಹ ಆಗಿರೋ ಝೂ ಅಲ್ಲಿ ಹಾಕ್ತಾರಲ್ಲ, ಕಾಡಲ್ಲಿ ಬಿಡ್ತಾರೆ, ಬೀದಿಗೆ ಹಾಕ್ಬಿಡ್ತಾರೆ. ನಾನು ಹೇಳೋದಿಷ್ಟೇ, ನಮ್ಮ ತಾಯಿ ತಂದೆ ಎತ್ತಂಗೆ ಅವ್ರನ್ನೂ ಎತ್ತವ್ರಲ್ವ. ಇಲ್ಲಿ ಯಾರು ಸಿಂಹನೂ ಅಲ್ಲ, ಹುಲಿನೂ ಅಲ್ಲ, ಎಲ್ಲರೂ ಮನುಷ್ಯರೇ. ಎಲ್ಲರಿಗೂ ಬದುಕೋ ಅವಕಾಶ ಇದೆ, ಎಲ್ಲರಿಗೂ ಬದುಕೋ ಹಕ್ಕಿದೆ. ಯಾರು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆಮೇಲೆ ಇವತ್ತಿಗೂ ನಾನು ನೋಡ್ತಾ ಏನಲ್ಲ,
ಒಂದು ಈ ಕಮೆಂಟ್ಗಳಲ್ಲಿ ಕೆಟ್ಟದಾಗ ಬೈಕೊಂಡು ನಾನು ಎಲ್ಲ ನನ್ಗೆ ಯಾರೋ ಕಳಿಸಿ ನಾನು ಓದೋದೇ ಇಲ್ಲ ಸರ್. ನನ್ಗೆ ಯಾರು ಕಳಿಸ್ತಾ ಇರ್ತಾರೆ, ನಾನು ಹೇಳ್ತೀನಿ ಇಂಥವೆಲ್ಲ ಮಾಡಕ್ ಹೋಗ್ಬೇಡ್ರಪ್ಪ, ನನ್ಗೆ ಇಷ್ಟನೂ ಆಗಲ್ಲ. ಆಮೇಲೆ ನಾವು ಮಾತಾಡ್ಬಿಟ್ಟಿದೀವಿ, ಅದನ್ನ ನಾನು ಯಾವತ್ತು ಇಲ್ಲಿವರೆಗೂ ನಾನು ನೋಡಿದಿರ, ನಾನು ಯಾವತ್ತು ಯೂಟ ನೋಡಿಯುವಂಥ ವ್ಯಕ್ತಿನೇ ಅಲ್ಲ. ಮಾತಾಡಿದ್ದೀನಿ, ಅದನ್ನ ಹಂಗೆ ಅರಗಿಸ್ಕೋತೀನಿ. ಹೌದು ನಾನು ಮಾತಾಡಿದೆ, ಅದಕ್ಕಿದ್ದು ಜಸ್ಟಿಫಿಕೇಶನ್ ಅಂತೇಳಿ. ನೋಡಿ, ಇಷ್ಟು ಜನ ಅಮಾಯಕರು ಸೇರಿ ಅದರಲ್ಲಿ ಒಂದು ಪಾತ್ರಕರ್ತರು ಒಂದು 5-6 ಜನ ಇರ್ಬೇಕು. ಇನ್ನು ಬಾಕಿಯವರೆಲ್ಲ ಪಾಪ ಅಮಾಯಕರು ಬಂದು ಸಿಗಾಕೊಂಡಿದ್ದು ಯಾದ್ರ ಮೇಲೆ, ಒಬ್ಬ ವ್ಯಕ್ತಿ ಮೇಲಿರೋ ಪ್ರೀತಿಗಾಗಿ ಬಂದು ಸಿಗಾಕೊಂಡ್ರು. ಇವತ್ತು ಎಲ್ಲಿದ್ದಾರೆ ಅವರು? ಒಳಗಡೆ ಇದ್ದಾರಲ್ವ. ಯಾವತ್ತೂ ಅಷ್ಟೇ ಅದನ್ನು ಹೇಳ್ತಾರಲ್ಲ, ಕೊಚ್ಕೊಂಡು ಹೋಗೋನಿಗೆ ಕೈ ಹಿಡಿದು ಮೇಲೆ ಎಳೆಯಕ್ಕೆ ಹೋದ್ರೆ ಅವ್ನು ನಿಮ್ಮನ್ನೇ ನೀರಿಗೆ ಎಳ್ಕೊಂಡ್ರೆ ನೀವು ಯಾಕೆ ಸಹಾಯ ಮಾಡಬೇಕಾಗಿತ್ತು? ಇದು ಬೇರೆಯವ್ರಿಗೆಲ್ಲ ಒಂದು ಮಾದರಿ. ಯಾವುದೇ ಒಬ್ಬ ಸಿನಿಮಾ ನಟರು ಅಥವಾ ಯಾರೋ ಒಬ್ಬ ಮಾರಲ್ ಆಗಿರುವಂಥ ವ್ಯಕ್ತಿಗಳನ್ನ ನೀವು ಪ್ರೀತಿಸಿ, ಬೇಡ ಅಂತಲ್ಲ. ಬಟ್ ನಾನು ಹೇಳೋದು, ನಿಮ್ಮ ಕುಟುಂಬನ ಬೀದಿಗೆ ಬಿಟ್ಟು ನಿಮ್ಮ ತಂದೆ ತಾನು ಬಲಿ ಕೊಟ್ಟು ಯಾವತ್ತು ಪ್ರೀತಿಸಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇರ್ಲಿ, ಅವ್ರವ್ರು ಪ್ರೀತಿಸಿದ್ರು ಕೂಡ ಅವ್ರೇನು ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ಮನೇಲಿ ಇರ್ತಾರೆ. ನಿಮ್ಮ ಥರ ಬ್ಯಾನರ್ಗಳು ಹಾಕೊಂಡು ಬೀದಿಯಲ್ಲಿ ನಿಂತಿರಲ್ಲ. ಅವರೆಲ್ಲ ಬ್ಯಾನರ್ಗಳು ಹಾಕ್ಸ್ಕೊಂಡು ದುಡ್ಡು ಇಸ್ಕೊಂಡು ಎಲ್ಲ ಮಾಡ್ಕೊಂಡು ಆರಾಮಾಗಿರ್ತಾರೆ. ಬಟ್ ಬೇರೆ ಹೀರೋಗಳು ಇದ್ದಾರೆ ಸರ್, ತುಂಬಾ ಗೌರವಯುತವಾಗಿ ನಡ್ಕೋತಾರೆ. ಇವ್ರು ಯಾಕೆ ಈ ರೀತಿ ನಿರ್ಧಾರ ತಗೊಂಡ್ರು ನನಗೆ ಬೇಜಾರಾಗ್ತದೆ. ಆಮೇಲೆ ಮೆಗ್ಗರ್ ತರಿಸುವಂತ ಅವಶ್ಯಕತೆ ಇಲ್ಲ. ಏನು ಟೆರರಿಸ್ಟ್ ಅವನು? ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಅವನೇನಾದ್ರೂ ದೇಶಕ್ಕೆ ದ್ರೋಹ ಮಾಡಿದ್ನಾ? ಒಬ್ಬ ವ್ಯಕ್ತಿಗೆ ಎಷ್ಟು ಜನ ಸರ್, ಇವಾಗ ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ಏಟು ಆರೋಪಿದು ನಾನು ನೋಡಿದ್ದೀನಿ. ಕೂತ್ರೆ ಜುಟ್ಟು, ನಿಂತ್ರೆ ಕಾಲು. ನನ್ನ ಅನುಭವ ಇದು. ಏನೇ ಆದ್ರೂ ಕೂಡ ಇನ್ನು ಮುಂದಕ್ಕಾದ್ರೂ ಸ್ವಲ್ಪ ಸುಧಾರಿಸ್ಕೋಬೇಕಾಗ್ತದೆ. ಇಲ್ಲ ಅಂದಾಗ ಏನಾಗ್ತದೆ ಅಂದ್ರೆ ಜನ ರೊಚ್ಚಿಗೆ ಹೇಳ್ತಾರೆ ಸರ್. ಯಾಕಂದ್ರೆ ಇವಾಗ ನೀವು ನೋಡ್ತಾ ಇದೀರಿ, ಎಲ್ಲಾ ಕಡೆನೂ ಧರಣಿ ನಡೀತದೆ, ಮತ್ತೊಂದು ದಿನ ನಡೀತದೆ ಸರ್. ಜನ ಅಷ್ಟೆಲ್ಲ ಮಾಡಿದವರು ಮರ್ತು ಬಿಡ್ಬೋದು, ಯಾರು ಮನ್ಸಿಂದ ಕಿತ್ತಾಕೋಕ್ಕಾಗಲ್ಲ. ಯಾರೋ ಹೇಳ್ತಾ ಇದ್ರು ಸರ್, ಇವತ್ತು ಮಾಧ್ಯಮ ಇಲ್ಲ ಅಂದ್ರೆ ಈ ಕೇಸೇ ಇಲ್ಲ ಅಂತ. ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ಮಾಧ್ಯಮ, ಪೊಲೀಸ್ ಇಲಾಖೆ, ಸರ್ಕಾರ ಮತ್ತೆ ನೋಡುವಂತ ಜನ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡೋಗಿರೋದ್ರಿಂದ ಇಲ್ಲಿವರೆಗೂ ಇದು ಜೀವಂತವಾಗಿದೆ. ಇಲ್ಲದೆ ಇದ್ರೆ ಎಷ್ಟೋ ಕೇಸ್ಗಳಲ್ಲಿ ಮುಚ್ಚೋದಂಗೆ ಇದು ಮುಚ್ಚೋಗಿರೋದಷ್ಟೇ. ಸರ್, ನೀವು ದರ್ಶನ್ ಸರ್ ಸಿನಿಮಾ ಮಾಡ್ತೀರಾ, ಇನ್ನೊಂದು ಸಿನಿಮಾಗೂ ಕೂಡ ಮಾತುಕತೆ ನಡೆಯುತ್ತೆ. ಬಟ್ ನೀವು ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಕಂಡಂತೆ ಹೇಗೆ ಸರ್? ಸರ್, ಆತ ನಾನು ಕಂಡಂತೆ ನನ್ನ ಜೊತೆಲಿ ಇರೋವರೆಗೂ, ನಾನು ಅವರು ಸ್ನೇಹಿತರಾಗಿರೋವರೆಗೂ ಒಳ್ಳೆ ವ್ಯಕ್ತಿನೇ ಸರ್. ಆತ ಏನಂದ್ರೆ ಅದೇನೋ ಹೇಳ್ತಾರಲ್ಲ, 6 ಗಂಟೆ ಮೇಲೆ ಬ್ಯಾಡ್ ಮ್ಯಾನು, 6 ಗಂಟೆಗೂ ಮುಂಚೆ ಗುಡ್ ಮ್ಯಾನ್ ಅಂತ. ಹಂಗೆ ಅವ್ರವ್ರ ಹವ್ಯಾಸ, ಅವ್ರವ್ರ ಚಟಗಳು ಅವ್ರನ್ನ ಹಾಳು ಮಾಡುತ್ತೋ ಅಷ್ಟೇ. ಯಾವತ್ತೂ ಅಷ್ಟೇ ನಮ್ಮ ಚಟ ಹಚ್ಚೋವರೆಗೂ ಇರಬಾರ್ದು. ಚಟ್ಟ ಹಚ್ಚೋವರೆಗೂ ತಲೆ ಹಿಡ್ಕೊಳ್ಳಿ, ನಮ್ಮ ಚಟ ಹಚ್ಚೋವರೆಗೂ ಆಗ್ಬಾರ್ದು ಸರ್. ಯಾವುದೇ ಒಂದು ಇದ್ರೂ ಅಷ್ಟೇ, ಅದೊಂದು ಸಮಯ ಸಂದರ್ಭ ಮತ್ತು ಅದೊಂದು ಸೀಮಿತವಾಗಿ ಇಟ್ಕೋಬೇಕಾಗ್ತದೆ. ಯಾವುದೇ ಆದ್ರೂ ಅತಿ ಆದ್ರೂ ಅಮೃತ ವಿಷ ಆಗ್ತದೆ. ಹೆಚ್ಚಿಗೆ ನೀರು ಕುಡಿದ್ರು ಅದು ವಿಷ ಅಂತೆ. ಸೊ ತಲೆಯಲ್ಲಿ ಇಟ್ಕೊಳ್ಳಿ, ಹೆಚ್ಚಿಗೆ ಏನು ಮಾಡಿದ್ರು ಅದು ವಿಷ ಕನ್ವರ್ಟ್ ಆಗ್ತದೆ. ಯಾವತ್ತೂ ಅಷ್ಟೇ ನಮ್ಮ ನಮ್ಮ ದುರಾಂಕಾರ. ಇವಾಗ ನಮ್ಮ ಮನೇಲಿ ನೀವು ನಂಬ್ತಿರಲ್ಲ, ಮೊನ್ನೆ ಕಾರಲ್ಲಿ ಏನೋ ಮಾತಾಡ್ತಾರೆ, ನಮ್ಮ ತಾಯಿ ಹಂಗೆ ಬೈದ್ರು, ಇವೆಲ್ಲ ಬೇಡಪ್ಪ ನಿನಗೆ. ಆಯ್ತು, ಆತನಿಗೇನೋ ಸಮಸ್ಯೆ ಆಗಿದೆ, ಬಟ್ ನೀನು ಹಿಂಗೆಲ್ಲ ಮಾತಾಡಬಾರ್ದು. ನಾನು ಹೆಂಡ್ತಿನೋ ಏನಾದ್ರು ಇದ್ರೆ ತಿತ್ತಾಳೆ, ಇಲ್ಲ ನೀವು ಹಿಂಗೆಲ್ಲ ಮಾತಾಡಬಾರ್ದು, ಅವ್ರದೇನೋ ಸಮಯ ಸಂದರ್ಭ ಸರಿ ಇರಲ್ಲ, ನೀವ್ ಯಾಕೆ ಹಂಗೆ ಮಾತಾಡ್ತೀರಾ? ಓಕೆ, ಪಬ್ಲಿಕ್ ಟಿವಿ ಜೊತೆಗೆ ಇದೀಗ ಉಮಾಪತಿ ಅವರು ಮಾತನಾಡೋ ಸಂದರ್ಭದಲ್ಲಿ ಪರೋಕ್ಷವಾಗಿ ಏನ್ ಮೆಸೇಜ್ ಕೊಡಬೇಕೋ ದರ್ಶನ್ಗೂ ಮತ್ತು ಫ್ಯಾನ್ಸ್ಗೆ ಅದನ್ನ ತಿಳಿಸಿದ್ದಾರೆ. ಚಟ್ಟ ಹತ್ತೋ ತನಕ ಅವಕಾಶ ಮಾಡಿಕೊಡ್ಬಾರ್ದು ನಾವು ಅಂತ ಹೇಳೋದ್ರ ಮುಖಾಂತರ ಏನ್ ಮೆಸೇಜ್ ಪಾಸ್ ಮಾಡ್ಬೋದಿತ್ತೋ ಅದನ್ನ ಇಂಡೈರೆಕ್ಟ್ ಆಗಿ ತಲುಪಿಸಿದ್ದಾರೆ.